ನಮಸ್ಕಾರ ಎಲ್ಲರಿಗೂ. ಇಂದು ನವರಾತ್ರಿಯ 2ನೆಯ ದಿನ. ಭಕ್ತಿ, ಶಕ್ತಿ ಮತ್ತು ತಪಸ್ಸಿನ ಪ್ರತಿರೂಪವಾದ ದೇವಿ ಬ್ರಹ್ಮಚಾರಿಣಿಯ ಆರಾಧನೆಯನ್ನು ಇವತ್ತು ಮಾಡ್ತೇವೆ. ಬ್ರಹ್ಮಚಾರಿಣಿ ಎಂದರೆ ತಪಸ್ಸಿನಲ್ಲಿ ನಿರತರಾಗಿರುವವಳು ಅಂತ. ಶ್ವೇತ ವಸ್ತ್ರ ಅಂದರೆ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಎಡಗೈಯಲ್ಲಿ ಕಮಂಡಲ ಮತ್ತು ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದಿದ್ದಾರೆ. ದೇವಿ ತಪಸ್ಸು, ಸಹನೆ ಮತ್ತು ಅಚಲ ಭಕ್ತಿಯ ಪ್ರತೀಕ. ಬ್ರಹ್ಮಚಾರಿಣಿ ದೇವಿ ಸ್ವಾಧಿಷ್ಠಾನ ಚಕ್ರದ ಅಧಿಷ್ಠಾತ್ರಿ. ಅವರ ಆರಾಧನೆ ಮಾಡಿದರೆ ಜ್ಞಾನ, ಭಕ್ತಿ, ಶಾಂತಿ ಮತ್ತು ಧೈರ್ಯ ದೊರೆಯುತ್ತೆ. ಅವರು ಸಾಧಕರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡ್ತಾರೆ. ಈ ದಿನದ ಬಣ್ಣ ಕೆಂಪು. ಕೆಂಪು ಬಣ್ಣ ಉತ್ಸಾಹ, ಜೀವನ ಶಕ್ತಿ, ಧೈರ್ಯ ಮತ್ತು ಶಕ್ತಿಯ ಪ್ರತೀಕ. ದಕ್ಷಿಣ ಭಾರತದಲ್ಲಿ ಈ ದಿನ ಸಕ್ಕರೆ ಅಥವಾ ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸ್ತಾರೆ. ಇದು ಸಮೃದ್ಧಿ ಮತ್ತು ಸಂತೋಷ ತಂದುಕೊಡುತ್ತದೆ ಅನ್ನೋ ನಂಬಿಕೆ ಇದೆ. ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಕಷ್ಟ, ದುಃಖ, ಚಿಂತೆಗಳೆಲ್ಲ ದೂರವಾಗಿ ಮನಸ್ಸಿಗೆ ಶಾಂತಿ ದೊರೆಯುತ್ತೆ. ಬ್ರಹ್ಮಚಾರಿಣಿ ದೇವಿಯ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಭಕ್ತಿ, ಧೈರ್ಯ ಮತ್ತು ಜ್ಞಾನ ಬೆಳಗಲಿ. ಅವರು ನೀಡುವ ಶಾಂತಿ, ಸಮೃದ್ಧಿ ಮತ್ತು ಸಂತೋಷ ನಮ್ಮ ಹೃದಯಗಳಲ್ಲಿ ಸದಾ ನೆಲೆಸಲಿ ಅಂತ ಹೇಳ್ತಾ, ದೇವಿ ಬ್ರಹ್ಮಚಾರಿಣಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ನವರಾತ್ರಿ ಕೇವಲ ಹಬ್ಬ ಅಲ್ಲ, ಇದು ಆತ್ಮಜಾಗೃತಿಯ ಉತ್ಸವ. ಧನ್ಯವಾದ.